Hi students, this is permutations and combinations part 6. In this video we discuss the definition of combinations and also we derive some formulas, the number of selections or combination of n objects taken are at a times, and we discuss the some results in combinations and also solving some simple problems, the results on combinations. What is the definition of combinations? We know that the arrangement is said to be a permutations. Permutations means is an arrangement. Permutations ಅಂದ್ರೆ ಏನು? ಇದು arrangement. Here A, B, C are three letters, either taking all at a times or some at a times. Suppose you can taking all at a times, the number of arrangement ABC is different from ACB, it is different from BAC, it is different from BCA, different from CAB, and it is different from CBA. You get the six arrangement taking all the three letters at a times. ಮೂರು ಲೆಟರ್ನ ತಗೊಂಡು ನಾವು ಅರೇಂಜ್ಮೆಂಟ್ ಮಾಡಿದರೆ ಎ ಬಿ ಸಿ ಅಂತ ಹೇಳ್ತೀರಿ, ಇಟ್ ಈಸ್ ಡಿಫ್ರೆಂಟ್ ಫ್ರಾಮ್ ಎ ಸಿ ಬಿ ಅಂತೀವಿ, ಇಟ್ ಈಸ್ ಡಿಫ್ರೆಂಟ್ ಫ್ರಾಮ್ ಬಿ ಎ ಸಿ. ಲೈನಿನೇ ನಾವು ಲೈನಲ್ಲಿ ನಿಲ್ಲಿಸಿದಾಗ ಆರ್ ಯು ಗಿವ್ ದಿ ಪ್ರೈಸ್ ಎ ಬಿ ಸಿ, ಎ ಫಸ್ಟ್, ಬಿ ಸೆಕೆಂಡ್, ಸಿ ಥರ್ಡ್. It is different from A first, C second, B third. It is different from B first, A second, C third. Or it is different from B first, C second, A third. Similarly, C first, A second, B third. And C first, B second, A third. This one is the first and the second arrangement, and this one is the third arrangement. The arrangements are different, all these. Suppose ಇದನ್ನೇ ನಾವು, this one is the arrangement, ಇದನ್ನೇ ನಾವು arrangement ಅಂತ ಕರಿತೀವಿ. What is permutations? This one is the arrangement, all at a times, or taking two at a times only. You can select arranging two at a times ಅಂದರೆ ಎ ಫಸ್ಟು ಬಿ ಸೆಕೆಂಡ್ ಅನ್ಬೋದು, ಎ ಫಸ್ಟು ಸಿ ಸೆಕೆಂಡ್ ಅನ್ಬೋದು, ಬಿ ಫಸ್ಟು ಎ ಸೆಕೆಂಡು, ಬಿ ಫಸ್ಟ್ ಸಿ ಸೆಕೆಂಡು, ಸಿ ಫಸ್ಟ್ ಎ ಸೆಕೆಂಡು, ಸಿ ಫಸ್ಟ್ ಬಿ ಸೆಕೆಂಡ್. ದಿಸ್ ಒನ್ ಈಸ್ ಆಲ್ಸೋ. ಇದನ್ನೇ ನಾವು ಹೇಗೆ ಬರೀತೀವಿ? 3P3 ಅಂತೀವಿ. ದಿಸ್ ಒನ್ ಈಸ್ 3P2 ಅಂತ ಕರಿತೀವಿ. ದಿಸ್ ಒನ್ ಈಸ್ ದ ಅರೇಂಜ್ಮೆಂಟ್. ಈ ಅರೇಂಜ್ಮೆಂಟ್ ಅನ್ನ ನಾವು ಸೆಲೆಕ್ಷನ್ ಅಂತ ತಗೊಂಡಾಗ, ವಾಟ್ ಈಸ್ ದ ಸೆಲೆಕ್ಷನ್ಸ್? ಇದನ್ನೇ ನಾವು ಸೆಲೆಕ್ಷನ್ ಮಾಡಿದಾಗ ಯು ಕ್ಯಾನ್ ಸೆಲೆಕ್ಟಿಂಗ್ 3 ಮೆಂಬರ್ಸ್ ಔಟ್ ಆಫ್ 3 ಮೆಂಬರ್ಸ್ ಅಂತ ಹೇಳಿದಾಗ ಯು ಕ್ಯಾನ್ ಸೆಲೆಕ್ಟಿಂಗ್ ಎ ಬಿ ಸಿ ಅಂತ ಹೇಳ್ಬೋದು, ಎ ಸಿ ಬಿ ಅಂತ ಹೇಳ್ಬೋದು, ಬಿ ಎ ಸಿ ಅಂತ ಹೇಳ್ಬೋದು, ಸಿ ಬಿ ಎ ಅಂತ ಹೇಳ್ಬೋದು, ಸಿ ಎ ಬಿ ಅನ್ಬೋದು, ಅಥವಾ ಸಿ ಬಿ ಎ ಅಂತಲೂ ಕರಿಬೋದು. ಆಲ್ ದಿಸ್ ಸೆಲೆಕ್ಷನ್ಸ್ ಆರ್ ಒನ್ ಗ್ರೂಪ್. ದಿಸ್ ಸೆಲೆಕ್ಷನ್ಸ್ ಆರ್ ಸೇಮ್, ಒಂದೇ ಸೆಲೆಕ್ಷನ್ಸ್ ಆಗಿರುತ್ತೆ. ಇದನ್ನು ನಾವು ಸೆಲೆಕ್ಷನ್ಸ್ ಹೇಗೆ ಸೆಲೆಕ್ಟ್ ಮಾಡ್ಬೋದು? 3 ಮೆಂಬರ್ಸಲ್ಲಿ 3 ಮೆಂಬರ್ಸನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಔಟ್ ಆಫ್ 3 ಯು ಕ್ಯಾನ್ ಸೆಲೆಕ್ಟಿಂಗ್ ಆಲ್ ಅಟ್ ಎ ಟೈಮ್ಸ್, ಯು ಗೆಟ್ ಓನ್ಲಿ ಒನ್ ಗ್ರೂಪ್. ಇದು ಯಾವುದು? ಎಲ್ಲ ಅರೇಂಜ್ಮೆಂಟು ಇವೆಲ್ಲ ಸೇಮ್ ಆಗಿರುತ್ತೆ. ದಟ್ ಒನ್ ಈಸ್ ದ ಸೆಲೆಕ್ಷನ್ ಅಂತ ಕರಿತೀವಿ. ಆಗೇನು ಹೇಳ್ಬೋದು? ಯು ಕ್ಯಾನ್ ಸೆಲೆಕ್ಟಿಂಗ್ ಎ ಬಿ ಸಿ ಅಂದರೂ ಸೇಮೇ, ಬಿ ಎ ಸಿ ಅಂದರೂ ಒಂದೇ, ಸಿ ಬಿ ಎ ಅಂದರೂ ಒಂದೇ, ಸಿ ಬಿ ಎ ಸಿ ಎ ಬಿ ಅಂದರೂ ಒಂದೇ, ಆರ್ ಬಿ ಸಿ ಎ ಅಂತ ಹೇಳ್ಬೋದು, ಬಿ ಎ ಸಿ ಎ. ಇವೆಲ್ಲ ಸೆಲೆಕ್ಷನ್ಸು ಓನ್ಲಿ ಒನ್ ಗ್ರೂಪ್ ಆಗುತ್ತೆ. ದಿಸ್ ಒನ್ ಈಸ್ ದ ಅರೇಂಜ್ಮೆಂಟು. ಇದು ಸೆಲೆಕ್ಟ್. ಯು ಕ್ಯಾನ್ ಸೆಲೆಕ್ಟಿಂಗ್ ಟು ಆಟ್ ಎ ಟೈಮ್ಸು. ಹೌ ಮೆನಿ ವೇಸ್? ಯು ಕ್ಯಾನ್ ಸೆಲೆಕ್ಟಿಂಗ್ ಔಟ್ ಆಫ್ ಎ ಬಿ ಸಿ ಅನ್ನುವಂಥ 3 ಲೆಟರ್ಸ್ ಇದೆ. ಯು ಕ್ಯಾನ್ ಸೆಲೆಕ್ಟಿಂಗ್ ದ ಸೆಲೆಕ್ಷನ್ನು. ಇದು ಅರೇಂಜ್ಮೆಂಟು. ದಿಸ್ ಒನ್ ಈಸ್ ದ ಅರೇಂಜ್ಮೆಂಟು. ವಾಟ್ ಈಸ್ ದ ಸೆಲೆಕ್ಷನ್ಸ್? ಇಲ್ಲಿ ಒಂದು ಗ್ರೂಪ್ ಬಂದರೆ ಎ ಬಿ ಸಿಯನ್ನು ನಾವು ಸೆಲೆಕ್ಟ್ ಮಾಡಿರಿ, ಐದರ್ ಎ ಬಿ ಸೆಲೆಕ್ಟ್ ಮಾಡ್ಬೋದು, ಎ ಸಿ ಸೆಲೆಕ್ಟ್ ಮಾಡ್ಬೋದು, ಅಥವಾ ಬಿ ಸಿ ಸೆಲೆಕ್ಟ್ ಮಾಡ್ಬೋದು. ಓನ್ಲಿ ದ 3 ಸೆಲೆಕ್ಷನ್ಸ್. ಎ ಬಿ ಸೇಮ್ ಎಸ್ ಬಿ ಎ. ಎ ಬಿನ ಸೆಲೆಕ್ಟ್ ಮಾಡಿದ್ದೀವಿ ಅಥವಾ ಬಿ ಎನ ಸೆಲೆಕ್ಟ್ ಮಾಡಿದ್ವಿ, ಬೋತ್ ಆರ್ ಸೇಮ್, ಬಟ್ ದ ಅರೇಂಜ್ಮೆಂಟ್ ಈಸ್ ಡಿಫ್ರೆಂಟ್. ಎ ಸಿಯನ್ನು ಸೆಲೆಕ್ಟ್ ಮಾಡ್ಬೋದು ಅಥವಾ ಸಿ ಎಯನ್ನು ಸೆಲೆಕ್ಟ್ ಮಾಡಿದ್ವಿ ಅಂದರೆ ಎರಡೂ ಒಂದೇ. ಎ ಬಿ ಅಂತ ಇದು ಬಿ ಸಿ ಅಂತ ಹೇಳ್ಬೋದು ಅಥವಾ ಬಿ ಸಿ ಅನ್ಬೋದು. ದ ಸೆಲೆಕ್ಷನ್ ಸಿ ಬಿ ಅಂತ ಹೇಳ್ಬೋದು. ದ ಸೆಲೆಕ್ಷನ್ ಈಸ್ ಸೇಮ್ ಆಗುತ್ತೆ. ದಿಸ್ ಸೆಲೆಕ್ಷನ್ ಈಸ್ ಎ ಕಾಂಬಿನೇಷನ್ಸ್. ದ ಅರೇಂಜ್ಮೆಂಟ್ ಈಸ್ ಎ ಪರ್ಮುಟೇಷನ್ಸ್. ದ ಅರೇಂಜ್ಮೆಂಟ್ ಅನ್ನೋದು
ಪರ್ಮ್ಯುಟೇಷನ್ ಆಗಿರುತ್ತೆ, ದ ಸೆಲೆಕ್ಷನ್ ಅನ್ನೋದು ಕಾಂಬಿನೇಷನ್ಸ್ ಆಗಿರುತ್ತೆ. ಇಟ್ಸ್ ಕ್ಲಿಯರ್? ಹಿಯರ್ ದ ಸಪೋಸ್ n distinct objects, you can selecting r at a times, 3 objects, selecting 3 at a times, all the 3 members at a times, you get only one group. ಗೊತ್ತಿದೆ. Here the out of 3 letters you can selecting 2 at a times. 2 ಜನನ ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ಏನು ಬರುತ್ತೆ? 3 ಗ್ರೂಪ್ಸ್ ಬರುತ್ತೆ. 3ರಲ್ಲಿ 3 ಜನನು ಸೆಲೆಕ್ಟ್ ಮಾಡಬೇಕು ಅಂದರೆ ಯು ಗೆಟ್ ಓನ್ಲಿ 1 ಗ್ರೂಪ್ ಇರುತ್ತೆ. ಸಪೋಸ್ ಎ ಬಿ ಸಿ ಡಿ ಎನ್ನುವಂಥ 4 ಲೆಟರ್ ಇದೆ, ಐದರ್ ಯು ಕ್ಯಾನ್ ಟೇಕಿಂಗ್ ಆಲ್ ಅಟ್ ಎ ಟೈಮ್ಸ್ ಅಂದರೆ ಓನ್ಲಿ 1 ಗ್ರೂಪ್ ಎ ಬಿ ಸಿ ಡಿ ಅಂತ ಹೇಳ್ಬೋದು. 2 at a times ಅಂದರೆ ಎ ಬಿ ಅಂತೀವಿ, ಎ ಸಿ ಅಂತೀವಿ, ಎ ಡಿ ಅಂತ ಸೆಲೆಕ್ಟ್ ಮಾಡ್ಬೋದು, ಅಥವಾ ಬಿ ಸಿ ಅನ್ಬೋದು, ಬಿ ಡಿ ಅನ್ಬೋದು, ಅಥವಾ ಸಿ ಡಿ ಅಂತ ಸೆಲೆಕ್ಟ್ ಮಾಡ್ಬೋದು. ಯು ಕ್ಯಾನ್ ಟೇಕಿಂಗ್ 2 at a times. 3 at a times ಅಂತ ತಗೊಂಡಾಗ ಎ ಬಿ ಸಿ ಅಂತ ಸೆಲೆಕ್ಟ್ ಮಾಡ್ತೀವಿ, ಎ ಬಿ ಡಿ ಅಂತ ಸೆಲೆಕ್ಟ್ ಮಾಡ್ಬೋದು, ಎ ಸಿ ಡಿ ಅಂತ ಸೆಲೆಕ್ಟ್ ಮಾಡ್ಬೋದು, ಬಿ ಸಿ ಡಿ ಅಂತ ಸೆಲೆಕ್ಟ್ ಮಾಡ್ಬೋದು. ದಿಸ್ ಒನ್ ಇಸ್ ದ 4 ಗ್ರೂಪ್ ಬರುತ್ತೆ. ಯು ಕ್ಯಾನ್ ಸೆಲೆಕ್ಟಿಂಗ್ 3 at a times ಅಥವಾ 2 at a times, ಆಲ್ ಯು ಕ್ಯಾನ್ ಟೇಕಿಂಗ್ ಆಲ್ ದ 4 at a times. ಈ ಎಲ್ಲ ಸೆಲೆಕ್ಷನ್ಸ್ ಅನ್ನ ಹೇಗೆ ಬರೀತಾರೆ? ಸಪೋಸ್ n ಆಬ್ಜೆಕ್ಟ್ಸ್ ಟೇಕನ್ r at a times, ದಿಸ್ r is 0, ಒಬ್ಬರನ್ನು ಸೆಲೆಕ್ಟ್ ಮಾಡಿಲ್ಲ ಅಂತಾನೂ ಹೇಳ್ಬೋದು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು n ಆಗಿರುತ್ತೆ. ಹಿಯರ್ ಇನ್ ದ ಸೇಮ್ ಆಸ್ ಪರ್ಮ್ಯುಟೇಷನ್ಸ್, ದ ವ್ಯಾಲ್ಯೂ ಆಫ್ ದ ನಂಬರ್ ಆಫ್ ಸೆಲೆಕ್ಷನ್ ಈಸ್ 0ದಿಂದ ಮ್ಯಾಕ್ಸಿಮಮ್ n ವರೆಗೂ ಇರುತ್ತೆ ಅಂತ. ಯು ಕ್ಯಾನ್ ಟೇಕಿಂಗ್ 0, ಒಬ್ಬರನ್ನು ಸೆಲೆಕ್ಟ್ ಮಾಡದೇ ಇರ್ಬೋದು, ಒಬ್ಬರನ್ನ ಸೆಲೆಕ್ಟ್ ಮಾಡ್ಬೋದು, ಇಬ್ಬರನ್ನ ಸೆಲೆಕ್ಟ್ ಮಾಡ್ಬೋದು, ಅಪ್ ಟು ಮ್ಯಾಕ್ಸಿಮಮ್ ಆಲ್ ಮೆಂಬರ್ಸನ್ನು ಸೆಲೆಕ್ಟ್ ಮಾಡ್ತೀರಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ NCR ಅಂತ ಬರೀತಾರೆ, ಆರ್ ಯು ಕ್ಯಾನ್ ರೈಟ್ ಸಿ ಆಫ್ NR ಅಂತಲೂ ಹೇಳ್ತಾರೆ. ದ ನಂಬರ್ ಆಫ್ ಸೆಲೆಕ್ಷನ್ ಆಫ್ n ಆಬ್ಜೆಕ್ಟ್ಸ್ ಟೇಕನ್ r at a times. ಸಿಂಪಲ್ ಆಗಿ NCR ಹೀಗೂ ಬರೀತಾರೆ, ದ ನಂಬರ್ ಆಫ್ ಸೆಲೆಕ್ಷನ್ ಆಫ್ n ಆಬ್ಜೆಕ್ಟ್ಸ್ ಟೇಕನ್ r at a times. But usual notations, number of selection of n objects taken r at a times, NCR. Number of selection of n objects taken r at a times. n object ಅಲ್ಲಿ r ಮೆಂಬರ್ಸ್ ಅನ್ನ ಒಂದ್ಸಲ ನಾವು ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, this one is the combinations. The number of combination of n objects taken r at a times ಅಂತ ಹೇಳ್ತೀವಿ. ಇದನ್ನೇ ನಾವು ಡಿಫೈನ್ ಮಾಡಿದಾಗ ದಿಸ್ ಒನ್ ಈಸ್ ದ ಸೆಲೆಕ್ಷನ್ನು. ಐದರ್ ಯು ಕ್ಯಾನ್ ಟೇಕಿಂಗ್ 3 letters ಎ ಬಿ ಸಿ ಅಂತ ಹೇಳ್ಬೋದು, ಆರ್ ಎ ಸಿ ಬಿ ಅಂತ ಹೇಳ್ಬೋದು. ಇನ್ ಎ ಬಿ ಸಿಯಲ್ಲಿ ಐದರ್ ಯು ಕ್ಯಾನ್ ಟೇಕಿಂಗ್ ಸಮ್ ಆರ್ ಆಲ್ ಆಟ್ ಎ ಟೈಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯು ಕ್ಯಾನ್ ಟೇಕಿಂಗ್ ಆಲ್ ಆಟ್ ಎ ಟೈಮ್ಸ್ ಅಂದಾಗ ಎಷ್ಟು ಸಿಲೆಕ್ಷನ್ಸ್ ಬರುತ್ತೆ? ಓನ್ಲಿ 1 ಗ್ರೂಪ್ ಆಗಿರುತ್ತೆ. ಈ ಸಿಲೆಕ್ಷನ್ಸ್ ಅನ್ನ ನಾವು ಅರೇಂಜ್ಮೆಂಟ್ ಮಾಡಬಹುದು. ಪ್ರತಿಯೊಂದು ಸಿಲೆಕ್ಷನ್ಸ್ ಯು ಕ್ಯಾನ್ ಅರೇಂಜ್ಮೆಂಟ್ ದೆಮ್ಸೆಲ್ಫ್. ಅಂದ್ರೆ ಏನು? ಇದ್ರೊಳಗನ್ನೇ ನಾವು ಅರೇಂಜ್ಮೆಂಟ್ ಮಾಡಿದ್ರೆ ಇಲ್ಲಿ 3 letters ಇದೆ, ಟೇಕಿಂಗ್ 3 at a times ಅಂತ ಹೇಳಿದಾಗ ಇದನ್ನ ನಾವು ಹೇಗೆ ಬರಿತೀವಿ? 3C3 ಅಂತ ಹೇಳ್ತೀವಿ. ಎಸ್, ದಿಸ್ ಸೆಲೆಕ್ಷನ್ಸ್ 3C3 ಏನಿದೆ, ಇದು ಸೆಲೆಕ್ಷನ್ ಅನ್ನ ಇನ್ ಈಚ್ ಸೆಲೆಕ್ಷನ್ಸ್, ಪ್ರತಿಯೊಂದು ಸೆಲೆಕ್ಷನ್ಸ್ ಅನ್ನ ನಾವು ಅರೇಂಜ್ಮೆಂಟ್ ದೆಮ್ಸೆಲ್ಫ್, ಇಟ್ ಮೀನ್ಸ್ ಟೇಕಿಂಗ್ ಆಲ್ ಆಟ್ ಎ ಟೈಮ್ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ರೆ ಎ ಬಿ ಸಿ ಅನ್ನೋದು ಒಂದು ಸೆಲೆಕ್ಷನ್ನು, ಬಟ್ ಅರೇಂಜ್ಮೆಂಟ್ ಡಿಫರೆಂಟ್ ಆಗಿರುತ್ತೆ. ಅದು ಎಷ್ಟು ಅರೇಂಜ್ಮೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ 3P3, ಅದನ್ನು ನಾವು ಫ್ಯಾಕ್ಟೋರಿಯಲ್ 3 waves ಅಂತ ಹೇಳ್ತೀವಿ. ದ ಟೋಟಲ್ ಮಾಡಿದಾಗ ಪ್ರತಿಯೊಂದು ಸೆಲೆಕ್ಷನ್ ಅನ್ನ, ಇಲ್ಲಿ ಒಂದು ಸೆಲೆಕ್ಷನ್ ಇದೆ, ಈ ಸೆಲೆಕ್ಷನ್ ಅನ್ನ ನಾವು ಅರೇಂಜ್ಮೆಂಟ್ ಎಷ್ಟು ರೀತಿಯಲ್ಲಿ ಮಾಡಬಹುದು? 3P3 ಅಂದ್ರೆ ಫ್ಯಾಕ್ಟೋರಿಯಲ್ 3 waves. ಇದು ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ 3 letters ಟೇಕನ್ 3 at a times ಆಗಿರುತ್ತೆ. ಇದನ್ನ 3 letters ಯು ಕ್ಯಾನ್ ಅರೇಂಜಿಂಗ್ ಟೇಕಿಂಗ್ ಆಲ್ 3 at a times themselves ಅಂತ ಹೇಳ್ತೀವಿ. ಎಷ್ಟು ಬರುತ್ತೆ? 6. 1 into 6, ಇದು ಒಂದು ಗ್ರೂಪು, ಇಂಟು 6 ಮಾಡಿದ್ರೆ 6 ಬರುತ್ತೆ. ದಟ್ ಈಸ್ ಎಕ್ಸಾಕ್ಟ್ಲಿ 3P3 ಆಗಿರುತ್ತೆ. ಸಿಮಿಲರ್ಲಿ ಸಪೋಸ್ ಹಿಯರ್ ಯು ಕ್ಯಾನ್ ಟೇಕಿಂಗ್ 2 at a times. ದಿಸ್ ಒನ್ ಈಸ್ 3 ವೇದಲ್ಲಿ 3C2 ಇದನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. It is clear? You can selecting 2 letters from 3 letters. Out of 3, you can selecting
2 at a times. The number of selection of 3 letters taking 2 at a time ಅಂದರೆ ಎಷ್ಟು ಗ್ರೂಪ್ ಬರುತ್ತೆ? 3 ಗ್ರೂಪ್ ಬರುತ್ತೆ. ಅದನ್ನು ಹೇಗೆ ಬರಿತೀವಿ? The number of selection of 3 letters taken 2 at a time, 3C2 ಅಂತೀವಿ. ಪ್ರತಿಯೊಂದು ಸಿಲೆಕ್ಷನ್ ಅನ್ನ, ಈಚ್ ಸಿಲೆಕ್ಷನ್, ಇಲ್ಲಿ AB ಅನ್ನೋದು ಒಂದು ಸಿಲೆಕ್ಷನ್, AC ಅನ್ನೋದು ಅದರ ಸಿಲೆಕ್ಷನ್ ಅಂಡ್ BC ಅನ್ನೋದು ಇನ್ನೊಂದು ಸಿಲೆಕ್ಷನ್ ಆಗುತ್ತೆ. ಈಚ್ ಸಿಲೆಕ್ಷನ್ಸ್ ಅನ್ನು ನಾವು ಅರೇಂಜ್ಮೆಂಟ್ ಮಾಡೋದು ಟೇಕಿಂಗ್ ಆಲ್ ಎಟ್ ಎ ಟೈಮ್ಸ್. ಇಲ್ಲಿ 2 ಲೆಟರ್ಸ್ ಇದೆ, ಟೇಕಿಂಗ್ 2 at a times ಅಂತ ಇದನ್ನ 2P2 ವೇದಲ್ಲಿ ನಾವು ಸಿಲೆಕ್ಟ್ ಮಾಡ್ತೀವಿ. 2P2 ಎಷ್ಟಿದೆ? ಇಲ್ಲಿ 3C2 ಇದೆ. ಇಂಟು ಮಾಡಿದಾಗ 2P2 ಅಂತ ಹೇಳಿದ್ರೆ ಏನು? ಫ್ಯಾಕ್ಟೋರಿಯಲ್ 2 ಅಂತ ನಾವು ಹೇಳ್ತೀವಿ. NPN, here remember NPN is always denoted by factorial n. n ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವ. ಹಾಗಾಗಿ ಫ್ಯಾಕ್ಟೋರಿಯಲ್ 2 ಆಗಿರುತ್ತೆ. ದಿಸ್ ವ್ಯಾಲ್ಯೂ ಇಸ್ ಎಕ್ಸಾಕ್ಟ್ಲಿ ದ ಟೋಟಲ್. ಇದನ್ನ ಅರೇಂಜ್ಮೆಂಟ್ ಹೇಗೆ ಮಾಡ್ತೀವಿ? AB ಅಂತ ಹೇಳ್ಬೋದು, BA ಅಂತ ಹೇಳ್ಬೋದು. ದ ಅರೇಂಜ್ಮೆಂಟ್ ಈಸ್ ಡಿಫ್ರೆಂಟ್. ಎರಡೇ ರೀತಿಯಲ್ಲಿ ಮಾಡ್ಲಿಕ್ಕಾಗತ್ತೆ. AC ಅನ್ಬೋದು ಅಥವಾ CA ಅಂತ ಹೇಳ್ಬೋದು, BC ಅನ್ಬೋದು ಅಥವಾ CB ಅಂತ ಹೇಳ್ತೀವಿ. ಎಷ್ಟು? 3 ಅಲ್ಲಿದೆ, 3C2 ಫ್ಯಾಕ್ಟೋರಿಯಲ್ 2 ವೇದಲ್ಲಿ ಬರುತ್ತೆ. ಈಚ್ ಸೆಲೆಕ್ಷನ್ ಅನ್ನ ಅರೇಂಜ್ಮೆಂಟ್ ಮಾಡಿದ್ರೆ ಫ್ಯಾಕ್ಟೋರಿಯಲ್ R ಅರೇಂಜ್ಮೆಂಟ್ ಆಗಿರುತ್ತೆ. ದಿಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 3P2, ದ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ 3 letters taken 2 at a times. ಎಷ್ಟು ಸೆಲೆಕ್ಷನ್ ಆಗುತ್ತೆ? 6 ಸೆಲೆಕ್ಷನ್ಸ್ ಆಗುತ್ತೆ. ಇದು ಅರೇಂಜ್ಮೆಂಟ್ ಆಗುತ್ತೆ. 3 ಸೆಲೆಕ್ಷನ್ ಅನ್ನ ಅದರೊಟ್ಟಿಗೆ ನಾವು ಅರೇಂಜ್ಮೆಂಟ್ ಮಾಡಿದ್ರೆ ಟೋಟಲ್ ಆಗಿ 6 ಅರೇಂಜ್ಮೆಂಟ್. ದಟ್ ಒನ್ ಈಸ್ ಎಕ್ಸಾಕ್ಟ್ಲಿ 3P2. The similar way, here suppose you can taking 4 letters, you taking 4 at a times ಅಂತ ಹೇಳಿದಾಗ this one is only one group. ಇದನ್ನೇ ನಾವು ಹೇಗೆ ಹೇಳ್ತೀವಿ? 4C4 ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಇದನ್ನ ಅರೇಂಜ್ಮೆಂಟ್ ಮಾಡಿದ್ರೆ ಫ್ಯಾಕ್ಟೋರಿಯಲ್ 4 ಆಗುತ್ತೆ. ABC ಅಂತೀವಿ, ACDB ಅಂತ ಕರಿತೀವಿ, ಆರ್ ADBC ಅಂತ ಹೇಳ್ಬೋದು. ಇದೇ B ಫಸ್ಟಿಗೆ ತಗೊಳ್ಳೋದು, ಆಮೇಲೆ ABC ಅನ್ನ ಅರೇಂಜ್ಮೆಂಟ್ ಮಾಡೋದು. ಎಷ್ಟು ರೀತಿಯಲ್ಲಿ ಬರುತ್ತೆ? ಫ್ಯಾಕ್ಟೋರಿಯಲ್ 4 ಆಗುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ 4P4 ಆಗಿರುತ್ತೆ. ಇಲ್ಲೂ ಅಷ್ಟೇ ಪ್ರತಿಯೊಂದು ಅರೇಂಜ್ಮೆಂಟ್ ಅನ್ನ 2 ರೀತಿಯಲ್ಲಿ ಸೆಲೆಕ್ಷನ್ ಅನ್ನ ಅರೇಂಜ್ಮೆಂಟ್ ಮಾಡಿದ್ರೆ AB ಮಾಡ್ಬೋದು, BA ಮಾಡ್ಬೋದು, AC ಮಾಡ್ಬೋದು, CA ಮಾಡ್ಬೋದು. ದ ಟೋಟಲ್ ಅರೇಂಜ್ಮೆಂಟ್ ಇದು ಸೆಲೆಕ್ಷನ್ ಹೇಗೆ ಬರಿತೀವಿ? 4C2 ಅಂತ ಕರಿತೀವಿ. ಇದಕ್ಕೆ ಈಚ್ ಅರೇಂಜ್ಮೆಂಟ್ ಅನ್ನ ಸೆಲೆಕ್ಷನ್ ಅನ್ನ ಅರೇಂಜ್ಮೆಂಟ್ ಮಾಡಿದ್ರೆ ಟೇಕಿಂಗ್ ಆಲ್ ಎಟ್ ಎ ಟೈಮ್ ಅಂದ್ರೆ ಫ್ಯಾಕ್ಟೋರಿಯಲ್ 2 ಆಗಿರುತ್ತೆ. ದಿಸ್ ಒನ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 4P2, ದ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ 4 letters ಟೇಕನ್ 2 at a times, ಆರ್ 3 letters ತಗೊಂಡಾಗ at a times. ದಿಸ್ ಒನ್ ಈಸ್ 4C3 ಅಂತ ಹೇಳ್ತೀವಿ. ನಂಬರ್ ಆಫ್ ಸೆಲೆಕ್ಷನ್ ಆಫ್ 4 letters ಟೇಕನ್ 3 at a times. ಯು ಕ್ಯಾನ್ ಅರೇಂಜಿಂಗ್ ಈಚ್ ಸೆಲೆಕ್ಷನ್ ಅಮಾಂಗ್ ದೆಮ್ಸೆಲ್ಫ್. ಎಷ್ಟು ರೀತಿಯಲ್ಲಿ ಬರುತ್ತೆ? 6 ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಬೋದು. ಗೊತ್ತಿದೆ ನಮಗೆ. ABC ಅಂತ ಹೇಳ್ಬೋದು, ACB ಅಂತ ಹೇಳ್ಬೋದು, BAC ಅನ್ಬೋದು, BCA ಅನ್ಬೋದು, CAB ಅಂತೀವಿ, CBA. ಟೋಟಲ್ ಆಗಿ 6 ಆಗಿ ಮಾಡ್ತೀವಿ. ಅದು ಯಾವುದಾಗಿರುತ್ತೆ? ಈ 3 letters ಅನ್ನ themselves you can arranging factorial 3 way. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದರಲ್ಲಿ ಯಾರು, ಇದರಲ್ಲಿ ಯಾರು, ಇದರಲ್ಲಿ ಯಾರು, ಇದರಲ್ಲಿ ಯಾರು, ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. 4 into ಫ್ಯಾಕ್ಟೋರಿಯಲ್ 3, 6, ಅದು 24 ಏನು ಬರುತ್ತೆ? ಇದನ್ನೇ ನಾವು ನೊಟೇಷನ್ಸ್ 4P3, ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ 4 letters ಟೇಕಿಂಗ್ 3 at a times. ಇದನ್ನೇ ನಾವು ಜನರಲ್ ಆಗಿ ಹೇಳದಿದ್ರೆ ವಾಟ್ ಇಸ್ ದ ಜನರಲ್ ರಿಸಲ್ಟ್ಸ್? ನಾವು ಜನರಲ್ ರಿಸಲ್ಟ್ಸ್ ಹೇಳಿದ್ರೆ ಸಪೋಸ್ n letters taken R at a times, each R selections arranging ಅಥವಾ arranging themselves, you get factorial R arrangement too. The product is exactly equal to number of arrangement of n letters taken R at a times. This one is the actual results. The number of selection of n objects taken R at a times, each selections arranging themselves, then you get the total number of arrangement of n letters taken R at a times. ಹಾಗಿದ್ರೆ what is the value of NCR ಅಂತ ಕರಿತೀವಿ? The value of NCR is exactly equal to the number of selection of n objects taken R at a times, NPR divided by factorial R. This one is actual results. It is the relations between permutations and combinations. What is the value of permutations? Of n objects taken R at a time is exactly equal to number of selection of n objects taken R at a times into RPR or factorial R.
or you can say that NCR is equal to NPR divided by R factorial. What is the value of NPR? Already you know that its value is N factorial divided by N minus R factorial. In denominatorly R factorial irutte. This one is the value of athwa result of athwa number of selection of n objects taken R at a times is equal to factorial n divided by factorial n minus R into factorial R. This is very important results. Number of selection of n objects taken R at a times. Otherwise, just remember number of selection of n objects taken R at a times is equal to number of arrangement of n objects taken R at a times divided by number of arrangement of R letters taken R at a times, or you can say that divided by R factorials. ಇದನ್ನು ಡಿವೈಡ್ ಮಾಡಿದರೆ ನಮಗೆ NCR ಬರುತ್ತೆ. ಆರ್ ಇಂಡಿಪೆಂಡೆಂಟ್ ರಿಸಲ್ಟ್ಸ್ ಆಗಿ ಹೇಳದಿದ್ರೆ n ಫ್ಯಾಕ್ಟೋರಿಯಲ್ಸ್ ಅಥವಾ factorial n factorials divided by n minus R factorial into R factorial is the number of selection of n objects taken R at a times. This is the derivation of number of combination of n objects taken R at a times. Illu aste nanu heliddu this value is equal to 3C2 is equal to into factorial 3 equal to 3P 3 antivi. Therefore 3C3 is equal to 3P3 divided by factorial 3. Clear? ಹಾಗೆ 3C2 is equal to divided by factorial 2 ಮಾಡಿದರೆ 3C2 ಇದರ ವ್ಯಾಲ್ಯೂಸ್ ಏನು ಬರುತ್ತೆ factorial 3 divided by factorial 1 into factorial 2 ಅಂತ ಹೇಳ್ತೀವಿ. 3 minus 2 1 factorial 3 divided by factorial 2. Using this result the form factorial n divided by factorial n minus R into factorial R. This one is the number of selection of n objects taken R at a times. And here using the some result is also. The first one is already I explains NCR, number of selection of n objects taken R at a time is n factorials divided by n minus R factorial into R factorials. This is actual result of number of selection of n objects taken R at a times. Here you know that the relations NCR into R factorial is equal to NPR. This one is the result, the relations between permutations and combinations. Or you say that NCR is equal to NPR divided by RPR or factorial R. This is the results. And the second one, here you know that NCR value is exactly equal to, here R is greater than or equal to 0 and less than or is equal to number of object. Here NCR value is always equal to NCN minus R. What is the value of NCR and NCN minus R? These two values are always same. It means NCR, you know that n factorial divided by n minus R factorial into R factorial. What is the value of NCN minus R? Means n factorial divided by n minus R factorial into n minus R. Here R is replaced by n minus R. R iddalli n minus R ಹಾಕಿದ್ರೆ ಈ ರಿಸಲ್ಟ್ಸ್ ಬರುತ್ತೆ. n minus R means n minus R into R, R means n minus R. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ n factorials divided by, remove this bracket, minus n plus n cancels, minus minus plus factorial R divided by factorial n minus R. You know that the simple multiplication is always commutative. A into B or B into A ಯಾವುದನ್ನೇ ಬರೀಬಹುದು. ಹಾಗಾಗಿ R into n minus R or n minus R into factorial R. Both are same. Therefore, this value is exactly equal to NCR. NCN minus R is equal to NCR. The proof is very simple. This one is the second result. NCR is equal to NCN minus R. It implies that NCA equal to, it implies NCB anta helidre either A is equal to B
A equal to B ಇರಬೇಕು. This one is true. Either A is equal to B or what is the value of A? This A is equal to n minus B. Either R is equal to R or R is equal to n minus R. R is equal to n minus B. It means A plus B is always equal to n. This one is the very, very important results. Remember, NCA is equal to NCB means either A equal to B ಆಗಿರಬೇಕು ಇಲ್ಲ A plus B is always is equal to n ಆಗಿದ್ರೆ ಮಾತ್ರ this result is holds ಅಂತ ಹೇಳ್ತೀವಿ. ಈ ರಿಸಲ್ಟ್ ಅನ್ನು ನಾವು ಅಪ್ಲೈ ಮಾಡಬೇಕು ಅಂದರೆ this condition is always true. A is equal to NCB ಇದೆ ಅಂದರೆ either A equal to B or ಏನಾಗಿರುತ್ತೆ A plus B is always is equal to n. And the third is very important is that NCR plus NCR minus 1, its value is always equal to n plus 1 CR. It is also very, very important result. NCR plus NCR minus 1 is equal to n plus 1 CR. The proof is very simple. Suppose you can taking left hand side is NCR plus NCR minus 1 using the result. What is the value of NCR? N factorial divided by n minus R factorial into R factorials. Here using that result n factorials divided by n minus R factorial into R factorial plus replace R is equal to R minus 1 here. NCR minus 1 means n factorials divided by n minus R minus 1 factorials divided by R minus 1 factorials. Here you know that n minus R minus minus plus 1. It means n plus 1 minus R factorial. This right? Here n factorial divided by n minus R factorials ಹಾಗೆ ಇರುತ್ತೆ. Using the properties of factorial n, you know that factorial n can be written as n into factorial n minus 1. Using this result, R factorial can be written as R into factorial R minus 1, R minus 1 factorial. Using the same result n factorial, here using this one is n plus 1 minus R. Here you can write this one is n plus 1 minus R into minus 1 ಮಾಡಿದ್ರೆ n minus R factorials. n plus 1 minus R minus 1 plus 1 minus 1 cancel n minus R factorial into R minus 1 factorials. In these two cases, here you know that n factorials, numerators, common terms. So, denominatorly n minus R, R minus 1, n minus R, R minus 1 factorials, factorial n minus R, R minus 1 factorials, outside ಇಟ್ಕೊಂಡ್ರೆ 1 divided by R plus 1 divided by n plus 1 minus R ಆಗುತ್ತೆ. ಇದನ್ನೇ ನಾವು ಸಿಂಪ್ಲಿಫೈ ಮಾಡಿದಾಗ you simplify this results n factorials divided by n minus R factorial into R minus 1 factorials. We are taking the LCM is R into n plus 1 minus R. Here n plus 1 minus R ಮಾಡಿದ್ರೆ plus R minus R cancel ಆಗುತ್ತೆ. n plus 1 into n factorials. ಇಲ್ಲಿರೋದು n plus 1 into n factorials. Here also you can write n minus R minus 1 ಅಥವಾ n plus 1 minus R into n minus R factorials. R into R minus 1 factorials. ಇದು ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ again using the same properties on factorials, n plus 1 into factorial n can be written as n plus 1 factorials. It is clear? n plus 1 minus R into n minus R factorial andre this value is n minus R minus 1 factorials. n minus R minus 1 factorial ಅಂತ ಹೇಳ್ತೀವಿ. R into R minus 1 factorial means R factorials. It is exactly equal to n plus 1 CR. What is the value of n plus 1 CR? n plus 1 factorial R factorial n plus 1 minus R factorials. ನೀವು ಹಾಗೆ ಬರೀಬಹುದು ಇದನ್ನ n plus 1 minus R factorials. Therefore, you say that NCR plus NCR minus 1 is equal to n plus 1 CR ಆಗಿರುತ್ತೆ.
NCR plus NCR minus 1 is equal to N plus 1 CR. It is the very important results. These three results are very, very useful solving problems. Okay. The first technique, combination is a selections. Very simple definitions. What is meaning of combinations? Combination is a selections. Define. Combination is a selection. What is permutations? Permutation is an arrangement. What is combinations? Combination is a selections. The next, the number of combination of selection ಅಥವಾ ಏನಂತೀವಿ combination, number of combination of n objects taken R. Remember, R is greater than or equal to 0 and less than or equal to n at a time. The number of selection or combination of n objects taken R at a time is denoted by NCR, usual notations, or C of NR ಅಂತನೂ ಬರೀತಾರೆ, or the notations NCR. All these are the number of combination of n objects taken R at a time and is given by, what is its values? The proof is not necessary. NCR is equal to n factorial divided by n minus r factorials into r factorials. NCR is equal to n factorials divided by n minus r factorials into r factorials. This one is the number of selection of n objects taken R at a time. Number of combination of n objects taken R at a time, where R is greater than or equal to 0 and less than or equal to n. This one is the number of selection of n objects taken R at a time. The next results. The first one is here, you know that the value of NCR is equal to n factorial divided by n minus r factorial into r factorials. That value is 1 divided by r factorial into n factorial divided by n minus r factorials. Therefore, this value is 1 by r factorial into NPR. You know that number of arrangement of n objects taken R at a time is n factorials divided by n minus r factorial. Here multiplying 1 by r. Or you can say that NCR into r factorial is equal to NPR. This one is the relations between permutations and combinations. And the second result is, the second one is the value of NCR is equal to NCN minus R. What is the value of NCR? NCR is equal to NCN minus R. The proof is very simple. Here taking left hand side is NCR. The definition is given that NCR is equal to n factorial, it's divided by n minus r factorial into r factorial. And the right hand side value is also, what is the right hand side values? This value is equal to NCN, right hand side is equal to NCN minus r, means n factorial divided by n minus r factorial into n minus r. You simplify n factorial divided by, remove this bracket, minus n plus n cancel, minus plus r factorial into n minus r. This value is exactly equal to NCR, or you can say that left hand side. Therefore, NCR is equal to NCN minus r. It is also very, very important results. And here you know that is
Very important here, that is, if NCA is equal to NCB, it implies either A is equal to B ಆಗಿರಬೇಕು or A is equal to N minus B, or you can say that A plus B is equal to N. Either A is equal to B or A plus B is equal to N ಆಗಿರಬೇಕು. And the third results, NCR plus NCR minus 1, this value is always equal to N plus 1 CR ಆಗಿರುತ್ತೆ. It is also very important results. The proof is very simple, just using properties of factorial and definition of NCR. Here also you can taking the left hand side is NCR plus NCR minus 1. You know that its value is n factorial divided by n minus r factorial into r factorial, plus NCR minus 1 means n factorial divided by n minus r minus 1 into r minus 1 factorials. Its value is n factorial divided by n minus r factorial into r factorial plus n factorial divided by n plus 1, ಇದನ್ನು ಸಿಂಪ್ಲಿಫೈ ಮಾಡಿ ಬ್ರಾಕೆಟ್ ರಿಮೂವ್ ಮಾಡಿದರೆ minus r into r minus 1 factorials. Therefore, the left hand side is equal to, what's the value of left hand side? Left hand side is equal to, here rewrite n factorials, n minus r factorials. R factorial can be written as r into r minus 1 factorials plus n factorials divided by n plus 1 minus r factorial can be written as n plus 1 minus r into, subtract ಮಾಡಿದರೆ n minus r factorials into r minus 1 factorials. Here you can taking the common terms in numerator is factorial n, in denominators factorial n minus r and also factorial r minus 1. The remaining terms 1 by r plus 1 divided by n plus 1 minus r. N factorial divided by n minus r factorial into r minus 1 factorials. Here the LCM is r into n plus 1 minus r, n plus 1 minus r plus r. This cancel, you get n plus 1 remaining terms into factorial n divided by r into, ಇದನ್ನೇ ನಾವು ಬರೆಯುವಾಗ ಹೀಗೆ ಇದನ್ನು ಫಸ್ಟಿಗೆ ಬರಿಬಹುದು, n plus 1 minus r into n minus r factorial r into r minus 1 factorials. This value is exactly using the properties of factorial. N plus 1 into factorial n can be written as factorial n plus 1, n plus 1 minus r into factorial n minus r. Here subtracting 1, you get the same values. Therefore, this value is equal to n plus 1 minus r factorial into r minus 1 factorial means r factorial. This value is exactly n plus 1 CR. You know that n plus 1 CR is n plus 1 factorial, n plus 1 minus r factorial into r factorial. That value is equal to the right hand side. Therefore, you say that left hand side is equal to right hand side. These three results are very important in factorial notations. In combinations. Combinations only, these results is very important results. Then next, solving some problems using factorial notations. Solving problems in next class. In this class, you solve some very simple problems using the notations NCR, number of combination of n objects taken r at a times. Examples: evaluate or find the value of suppose 8C2. What is the value of 8C2? It is very simple results. Just remember 8C2 is equal to 8 factorials divided by 8 minus 2 factorial into 2 factorials.
It means 8 factorial divided by 6 factorial into 2 factorials. What is the value of 8 factorials? 8 into 7 into 6 factorials divided by 6 factorial into 2 into 1. Clear? 6 factorial cancels 2, 1, 2, 4, 7 into 4 means 28. Direct ಆಗಿ ಹೇಳ್ಬೋದು 8C2 is equal to 28. Or right, direct ಆಗಿ ನಾವು ಬರೆಯೋದಿದ್ರೆ 8C2 is equal to, always you know that 8P2 divided by factorial 2. 8P2 means, here you know that 8 into 7. Descending order 8P2, only 2 terms, descending 1, 8 into 7. Divided by factorial 2 means 2. Its value is 2 into 4. Its value is equal to 28. Same questions. Find the value of. Suppose 8C6. Find the value of 8C6. Here you know that the solution, either write the formula, the given 8C6 notations. Actually, you can write 8 factorial divided by 8 minus 6 factorial into 6 factorials. Next, you simplify this values. Factorial 8 divided by factorial 2 into factorial 6. Then here write its value is 8 into 7 into factorial 6 divided by factorial 6 into 2 into 1. The same values 2, 1, 2, 4, its value is 28. Otherwise, using the result 8C6 can be written as, direct ಆಗಿ ಬರೀಬಹುದು 8C6 ಅಂದಾಗ you write in terms 8C 8 minus 2, 8 minus 6, it means 8C2. The value of 8C6 is exactly equal to 8C2 ಆಗಿರುತ್ತೆ. ಇದು ಈಸಿಯಾಗಿ ಬರೀಬಹುದು 8C2, it means 8P2 divided by factorial 2, or write directly 8C2 means descending order ಅಲ್ಲಿ ಒಂದನ್ನು ಕಡಿಮೆ ಮಾಡಿ 8 into 7 2 terms ಬರಿತೀವಿ divided by 2 into 1, its value is equal to 28. ಇಲ್ಲಿಂದ ನಾವು ಇಲ್ಲಿಗೆ ಡೈರೆಕ್ಟ್ ಆಗಿ ಹೇಳಬಹುದು, because 8C6 equal to 8C2. NCR is equal to NC n minus R. ಈ ರಿಸಲ್ಟ್ ಅನ್ನು ನಾವು ಅಪ್ಲೈ ಮಾಡಿದರೆ ಈಸಿಯಾಗಿ ಎರಡೇ ಸ್ಟೆಪ್ಸ್ ಅಲ್ಲಿ ಆನ್ಸರ್ ಅನ್ನು ಕಂಡುಹಿಡಿಯಬಹುದು ಅಂತ. ಫಾರ್ ಎಕ್ಸಾಂಪಲ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ 20C18 ಅಂತ ಇದೆ. 20C18, very simple questions. What is the value of 20C18 ಅಂತ ಹೇಳಿದಾಗ, you know that 20C18 is exactly equal to 20C, 20 minus 18 is 2. 20C18 is equal to 20 minus 18. 20 minus 18 means 2. You know the results. What is the value of 20C2? 20 into 19. ಒಂದನ್ನು ಕಡಿಮೆ ಮಾಡಿ 2 terms ಬರೀತೀರಿ, 20 into 19 divided by 2 factorials, 2 into 1. It means 2 into 1 means 2. 2, 1, 2, 10. Answer directly you can write 190. These type of problems, very simple result. Solving some other problems in next class. Thank you.